ಹಾಯ್ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಬನ್ನಿ, ಇವತ್ತಿನ ಲಾಗ್ ಗುರುವಾರದ ಲಾಗ್ ಆಗಿರುತ್ತೆ. ಸಾರಿ, ಮಂಗಳವಾರದ ಲಾಗ್ ಆಗಿರುತ್ತೆ. ನಾನು ಗುರುವಾರ ಅಂದ್ಕೊಂಡ್ಬಿಟ್ಟೆ. ಪರವಾಗಿಲ್ಲ. ಇವತ್ತು ಸನ್ನಿಗೆ ಪೋಲಿಯೋ ಹಾಕ್ಸೋದಿತ್ತು. ಅವನಿಗೆ ಸ್ಕೂಲಿಗೆ ಕಳಿಸ್ಬಿಟ್ಟಿದ್ದೀನಿ ಆಲ್ರೆಡಿ 9:30ಗೆ. ಇವಾಗ ಒಂದು 11 ಗಂಟೆ 10:30 ಆಗ್ತಾಯಿದೆ. ಸ್ಕೂಲಿಂದ ಕರ್ಕೊಂಡೋಗಿ ಪೋಲಿಯೋ ಹಾಕ್ಸಿ ಮತ್ತೆ ಸ್ಕೂಲ್ಗೆ ಬಿಟ್ಟು ಬರೋದು. ಸಂಡೇ ಹಾಕ್ಸೋಕ್ಕಾಗಲಿಲ್ಲ ನಮಗೆ, ಸ್ವಲ್ಪ ಕೆಲಸ ಇರೋದ್ರಿಂದ. ಹಾಗಾಗಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇವಾಗ ಸನ್ನಿನ ಸ್ಕೂಲಿನ ಹತ್ರ ಹೋಗಿ ಕರ್ಕೊಂಡು ಪೋಲಿಯೋ ಹಾಕ್ಸ್ಕೊಂಡು ಬರೋಣ. ಬನ್ನಿ ನಡಿ. ಸನ್ನಿ ಇರ್ಲಾರ್ದ ಇಬ್ಬರು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸನ್ನಿ ಹಾಳಾಗ್ತಾನೆ ಇವಾಗ. ಬಂದ್ಬಿಟ್ಟ. ಸನ್ನಿನ ಸ್ಕೂಲಿಂದ ಪಿಕ್ ಮಾಡ್ಕೊಂಡ್ವಿ ನೋಡಿ. ಇವಾಗ ಹೋಗೋಣ ಸನ್ನಿ? ಗೊತ್ತಿಲ್ಲ, ನೋಡೋಣ ಯಾವ ಥರ ಇರುತ್ತಂತೇಳಿ. ಏನೇನದಾವ? ಅಂಬ ನೋಡ್ ಸನಿ, ಅಂಬ. ಅಲ್ಲೇ ಅಂಬ, ಎಷ್ಟು ದೊಡ್ಡ ಅಂಬ ಅಲ್ಲ? ಸಿರಪ್ ಸಿರಪ್ ಸನು, ಸಿರಪ್ ಸಿರಪ್ ಪಪ್ಪ, ಸಿರಪ್ ಸಿರಪ್ ಪಪ್ಪ, ಸಿರಪ್ ರಜಾ. ಇಲ್ಲ 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 ಇಲ್ಲ. ಅಲ್ಲೋಡಲ್ಲಿ ಮಾರ್ಕರ್. ನಿಮ್ ಮ್ಯಾಮ್ ಬೈತಾರ ನೋಡು ಸನಿ, ನಿಮ್ ಮ್ಯಾಮ್ ಬೈತಾರ ನೋಡು. ನಗತ್ತೆ ನಾನು. ಹೋಗಿ ಬಂದ್ವಿ. ಅವನಿಗೆ ಸ್ಕೂಲಿಗೆ ಬಿಟ್ಟು ನಾವು ಮನೆಗೆ ಬಂದ್ವಿ. ಮತ್ತೆ ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಹಾಲಿಡೇ ಇದ್ದಾವ ಅಂತೇಳಿ, ಕ್ರಿಸ್ಮಸ್ ಹಾಲಿಡೇ ಇದ್ದಾವ ಅಂತೇಳಿ ಸಮ್ಮು ಕೂಡ ಊರಿಗೆ ಬಂದಿದ್ಲು, ನಮ್ಮ ಅಕ್ಕನ ಮಗಳು. ಇಬ್ಬರು ಸೇರಿ ಅವತ್ತ ಮಸ್ತ್ ಎಂಜಾಯ್ ಮಾಡ್ತಾ ಇದ್ರು ನೋಡಿ. ಅವಳದು ಕ್ರಿಶ್ಚಿಯನ್ ಸ್ಕೂಲ್ ಆಗಿರೋದ್ರಿಂದ ಒಂದು 10 days ಹಾಲಿಡೇ ಕೊಟ್ಟಿದ್ರು, ಹಂಗಾಗಿ ಬಂದಿದ್ಲು. ಆಟ ಆಡ್ಕೊತಾ ಇದ್ರು. ಆ್ಯಂಡ್ ಅವ್ರ ಸ್ಕೂಲಲ್ಲಿ ಏನು ಪ್ರಾಕ್ಟೀಸ್ ಮಾಡಿಸಿದ್ರಲ್ವಾ, ಮ್ಯೂಸಿಕ್ನ ಸಾಂಗ್ನ ಹಾಕಿ ಡ್ಯಾನ್ಸ್ ಮಾಡ್ತಾ ಇದ್ರು ಇಬ್ರು. ಹಾಗೆ ಒಂದು ಕ್ಲಿಪ್ಸ್ ತೆಗೋಣ ಅಂತ ತೆಗಿತಾ ಇದ್ದೆ. ಇದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ. ಆ್ಯಂಡ್ ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರಲ್ಲ ಮಕ್ಕಳು, ಹಂಗಾಗಿ ವಿಡಿಯೋ ಮಾಡಿಕೊಂಡೆ. ವಾಯ್ಸ್ ಓವರ್ ಬೇಡ. ವಿಡಿಯೋ ಮಾಡ್ಕೋಬೇಕಂದ್ರೆ ಇವ್ರದ್ದೊಂದು ಪಜಿತಿ ನನಗೆ. ಅಲ್ಲಿ ನಾನು ಡೆಕೋರ್ ಮಾಡಿಡ್ತಾ ಇದ್ರೆ ಇವ್ರು ತೆಕ್ಕೊಂಡು ಆಟ ಆಡಕತ್ತಾರ ನೋಡ್ರಿ. ಆಡ್ಲಿ. ಫೈನಲ್ ಆಗಿ ಇಷ್ಟು ಅರ್ಧ ಆಯ್ತು. ಇನ್ನು ಈ ಕಡೆ ಒಂದು ಸ್ವಲ್ಪ ಕಡಿಮೆ ಬಿದ್ದಿದೆ. ಇನ್ನು ಇಷ್ಟೇ ಬಿಡ್ಲಾ, ಇನ್ನು ಫುಲ್ ಹಾಕ್ಲಾ ಗೊತ್ತಾಗ್ತಾ ಇಲ್ಲ. ತುಂಬ ದಿನದಿಂದ ಅನ್ಕೊತಾ ಇದ್ದೆ ಟಿವಿ ಯೂನಿಟ್ನ ಸ್ವಲ್ಪ ಚೇಂಜಸ್ ಮಾಡ್ಬೇಕಂದ್ಬಿಟ್ಟು. ಇನ್ನೇನು ಲೂಸ್ ಇರ್ತಾವಲ್ವಾ, ಅದನ್ನೇ ಹಾಕೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕಿ ನೋಡ್ತಾ ಇದ್ದೆ. ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ ಅಂತೇಳಿ ಮುಂಚೆ, ಬಟ್ ಚೆನ್ನಾಗಿ ಕಾಣಿಸ್ತಲ್ವಾ, ಹಂಗಾಗಿ ಅದನ್ನೇ ಫಿಕ್ಸ್ ಮಾಡಿದೆ ನೋಡಿ. ಈ ಥರ ಏನಾದರೂ ಕ್ರಿಯೇಟಿವಿಟಿ ಮಾಡ್ತಾನೇ ಇರ್ತೀನಿ ಮನೆಯಲ್ಲಿ. ಚೆನ್ನಾಗಿ ಕಾಣಿಸಿದ್ರೆ ಇಟ್ಕೊಳ್ತೀನಿ, ಇಲ್ಲಾಂದರೆ ತೆಗೆದ್ಬಿಡ್ತೀನಿ. ನನಗೆ ಇದು ಇಷ್ಟ ಆಯಿತು. ನಿಮಗೆ ಯಾವ ಥರ ಅಂತ ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ಕಾಣಿಸ್ತಿದೆ ಅಂತೇಳಿ ತಿಳಿಸಿ ನನಗೂ ಕೂಡ. ನನಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಏನೋ ಒಂದು ಲುಕ್ ಎಕ್ಸ್ಟ್ರಾ ಚೆನ್ನಾಗಿ ಅನಿಸ್ತಾ ಇತ್ತು ನನಗೆ, ಹಾಗಾಗಿ ಮಾಡಿದೆ.
ನಾನು ನೋಡಿ ಈ ಕಡೆ ನೀಟಾಗಿ ಇಡೋಣ ಚೆನ್ನಾಗಿ ಡೆಕೋರ್ ಮಾಡೋಣ ಅಂತ ಓಡಾಡ್ತಾ ಇದ್ರೆ ಇವ್ರು ಇನ್ನು ಈ ಕಡೆ ಫುಲ್ ಫ್ರೀಯಾಗಿ ಬಿಟ್ಬಿಟ್ಟಿದ್ನಲ್ವಾ ಮನೆಯೆಲ್ಲ ಕಿತ್ತಾಕಿ ಟಾಯ್ಸ್ ಎಲ್ಲ ಹೊರಗೆ ಹಾಕಿ ಆಟ ಆಡ್ಕೊಂಡು ಕುಂತ್ಕೊಂಡಿದ್ರು ನೋಡಿ. ನನಗೆ ಅದೇ ಕೆಲಸ ಆಗ್ಬಿಟ್ಟಿತ್ತು, ಅವ್ರು ಕಿತ್ತಾಕೋದು ನಾನು ಇವಾಗೆ ಒಳಗಡೆ ಹೋಗೋಣ ಇಡೋದು. ಅಂದ್ರೆ ಹಿಂಗೆ ಬಂಗಾರ ನನ್ಗಾಗತ್ತಾ? ಸಾಯಂಕಾಲ ಹೋಗೋಣ ನೋಡಿ. ಇಲ್ಲಿ ಆಟ ಆಡ್ತೀನಿ ಅಂತೇಳಿ ಹೆಂಗ್ ಕಿತ್ತಾಕಿರಿ ಎಲ್ಲ, ಏನ್ ಆಟನೇ ಆಡಿಲ್ಲ ನೀವು. ಯಪ್ಪ ಇಬ್ರನ್ನ ಹಿಡ್ಕೊಟ್ಟಿಗೆ ನನಗೆ ಸಾಕಾಗತ್ಬಿಟ್ಟೈತೆ. ಒಬ್ರು ಹಂಗಾಡಿದ್ರೆ ಒಬ್ರು ಹಿಂಗಾಡ್ತಾರೆ. ಶಿವನೇ, ಆಟ ಆಡ್ತೀನಿ ಅಂತೇಳಿ ಮನೆಯೆಲ್ಲ ಕಿತ್ತಾಕಿ ಹೊರಗಡೆ ಹೋಗಿ ಆಟ ಆಡ್ತಾ ಇದ್ದಾರೆ. ಸುಮ್ಮನೆ ಕಿತ್ತಾಕದೆ. ಇನ್ನೀ ಕಡೆ ಪೂಜೆ ಮಾಡಿದ್ನಲ್ವಾ ಬೆಳಗ್ಗೆ ರಂಗೋಲಿ ಹಾಕಿದ್ದೆ, ರಂಗೋಲಿ ಮಾತ್ರ ತೋರಿಸ್ತಾ ಇದ್ದೀನಿ. ಚೆನ್ನಾಗಾಗಿದ್ರೆ ಸೂಪರ್ ಅಂತ ಕಮೆಂಟ್ ಮಾಡಿ ಆಯ್ತಾ. ತುಂಬ ದಿನ ಆಯಿತು ಬೇಳೆ ಸಾರು ಮಾಡಿಲ್ಲ. ಬೇಳೆ ಸಾರು ನಾವು ಮಾಡ್ತಾ ಇದ್ದೀನಿ. ಬೇಳೆ ಸಾರು ಆಲ್ಮೋಸ್ಟ್ ಆಲ್ ನಮ್ಮ ಉತ್ತರ ಕರ್ನಾಟಕ ಕಡೆ ಅಂತ ತುಂಬ ಜಾಸ್ತಿ ಬೇಳೆ ಸಾರು ತಿಂತೀವಿ. ಆ ಕಡೆ ಈ ಕಡೆ ನನಗೆ ಗೊತ್ತಿಲ್ಲ. ನಾನು ಅಷ್ಟೊಂದು ತಿನ್ನಲ್ಲ. ತುಂಬ ದಿನನೇ ಆಯಿತು ಮಾಡಿಲ್ಲ, ಹಂಗಾಗಿ ಮಾಡೋಣ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಯಿತಾ. ಎಲ್ಲರೂ ಒಂದೊಂದು ಥರ ಮಾಡ್ತಾರೆ, ಅದಕ್ಕೆ ನಾನು ಯಾವ ಥರ ಮಾಡೋದಂತ ತೋರಿಸೋಣ ಅನಿಸಿತ್ತು. ಹಂಗಾಗಿ ಸಮ್ಮು ಆ್ಯಂಡ್ ಸನ್ನಿ ಹೊರಗಡೆ ಆಟ ಆಡ್ತಾ ಇದ್ದಾರೆ. ಅವ್ರು ಆಟ ಆಡೋಷ್ಟರಲ್ಲಿ ನಮ್ಮ ಸನ್ನಿಗೆ ಬೇಳೆ ಸಾರು ಅಂದರೆ ತುಂಬಾ ಇಷ್ಟ. ಹಂಗಾಗಿ ಅವಳು ಬಂದಿದ್ದಾಳಂತನೂ ಕೂಡ ಮಾಡ್ತಾಯಿದ್ದೀನಿ. ಅವ್ರು ಆ ಕಡೆ ಆಟ ಆಡೋಷ್ಟಿಗೆ ಈ ಕಡೆ ಬೇಳೆ ಸಾರು ಇಟ್ಬಿಡೋಣ ಅಂಥೇಳಿ ಬಂದಿದ್ದೀನಿ. ಬನ್ನಿ ಮಾಡೋಣ, ರೆಡಿ ಮಾಡ್ಕೊಳ್ಳೋಣ. ಏನು ಮಾಡ್ತಾ ಇದ್ದಾರೆ ಒಂದ್ಸತಿ ನೋಡ್ಕೊಂಡು ಬರೋಣ. ಕಾಯ್ತಾ ಇರಬೇಕಲ್ವಾ. ತನ್ನೇ ಸಮ್ಮೋ, ಗುಡ್. ಈ ಕಡೆ ಇಲ್ಲಿ ಕುಂತ ಆಟ ಆಡ್ರಿ. ಅಲ್ಲಿ ಸಂದಿಗೆ ಬೇಡ, ಅಲ್ಲೇನಾದ್ರೂ ಮತ್ತೆ ಇರ್ತಾವ. ಇಲ್ಲಿ ಬರ್ರಿ, ಇಲ್ಲಿ ಕುಂತ ಆಟ ಆಡ್ರಿ. ವಿಡಿಯೋ ಮಾಡ್ಬೇಕಂತ ಒಂದು ಸಂಬಂಧ, ಅದಕ್ಕೆ ಮಾಡ್ತಾ ಇದ್ದೀನಿ. ಇನ್ನು ಈ ಕಡೆ ನಾರ್ಮಲ್ ಆಗಿ ತೊಗರು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಬರ್ತಾ ಇದ್ದೀನಿ. ಯಾಕಂದರೆ ವಿಸಿಲ್ ಓಡಿಸ್ಕೊಂಡು ಬರಬೇಕಲ್ವಾ. ಬೇಳೆ ಚೆನ್ನಾಗಿ ಕುದಿಬೇಕಂದ್ರೆ ಕುಕ್ಕರಲ್ಲೇ ವಿಸಿಲ್ ಹಾಕ್ಕೊಂಡ್ಬಿಡಿ, ಬೇಗನೆ ಕುದ್ಕೊಂಡು ಹೋಗ್ಬಿಡುತ್ತೆ. ಸಪ್ರೇಟಾಗಿ ಕುದಿಸ್ಕೋಬೇಕಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ಅದಕ್ಕೆ ನಾನು 2 ಸೌತೆಕಾಯಿ 1 ಟೊಮೊಟೊ ಹಾಕ್ಕೊತಾ ಇದ್ದೀನಿ. ನೀವು ಪಾಲಕ್ ಬೇಕಾದರೂ ಮಿಕ್ಸ್ ಮಾಡ್ಬೋದು, ನಾನಿಲ್ಲಿ ಮಾಡ್ತಾ ಇಲ್ಲ. ತೀರಾ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ನೋಡಿ. ಮನೇಲಿ ನಾರ್ಮಲಾಗಿ ಬೇಳೆ ಸಾರು ಎಲ್ಲ ತರಕಾರಿ ಎಲ್ಲ ಹಾಕಿ ಮಾಡ್ತಾ ಇಲ್ಲ ನಾನಿಲ್ಲಿ. ತೀರಾ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ಡೈಲಿ ಬೇಳೆ ಸಾರು ಯಾವ ಥರ ಮಾಡ್ತಾರೆ ನಮ್ಮ ಕಡೆ ಅಂದ್ಬಿಟ್ಟು ಆ ಥರ ಮಾಡ್ಕೊತಾ ಇದ್ದೀನಿ. ಎಲ್ಲ ತರಕಾರಿ ಕೂಡ ಮಿಕ್ಸ್ ಮಾಡಿ ಮಾಡ್ಬೋದು. ಇಲ್ಲಿ ನಾನು ಜಾಸ್ತಿ ಏನು ತರಕಾರಿ ಯೂಸ್ ಮಾಡ್ತಾ ಇಲ್ಲ. ಮನೇಲಿ ನಾರ್ಮಲಾಗಿ ಸೌತೆಕಾಯಿ ಇದ್ದೇ ಇರುತ್ತೆ. ಆ್ಯಂಡ್ ಟೊಮೊಟೊ ಅಂತೂ ಬೇಳೆ ಸಾರಿಗೆ ಬೇಕೇ ಬೇಕು. ಹಾಗಾಗಿ 1 ಟೊಮೊಟೊ ತೊಗೊಂಡಿದ್ದೀನಿ ಆ್ಯಂಡ್ 2 ಸೌತೆಕಾಯಿ ತೊಗೊಂಡಿದ್ದೀನಿ. ಸೌತೆಕಾಯಿ ಚಿಕ್ಕದಿರೋದ್ರಿಂದ 2 ತೊಗೊಂಡಿದ್ದೀನಿ. ಇನ್ನೇನು ನಾನು ತೊಳ್ಕೊಂಡು ಬಂದಲ್ವಾ, ಅದು ಬೇಳೆಗೆ ಟೊಮೊಟೊನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಆ್ಯಂಡ್ ಸೌತೆಕಾಯಿನ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ಕ್ವಾಂಟಿಟಿಯಲ್ಲಿ ನೀರು ಹಾಕ್ಕೋಬೇಕು ಅದನ್ನು ನೋಡಿಕೊಂಡು ಹಾಕೊತಾ ಇದ್ದೀನಿ ನೋಡಿ. ಇಲ್ಲಿ ನಾನು ಏನು ಬೇಳೆ ಆ್ಯಂಡ್ ತರಕಾರಿ ಎಲ್ಲನೂ ಪಿಲ್ ಆಗಬೇಕು ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮೇಲ್ಗಡೆ 1 ಚಿಟಿಕೆ ಸ್ವಲ್ಪ ಆಗೋಷ್ಟು ಎಣ್ಣೆನ ಕೂಡ ಆ್ಯಡ್ ಮಾಡ್ತೀನಿ. ಯಾಕೆಂದರೆ ಬೇಗ ಕುದೀಲಿ ಆ್ಯಂಡ್ ಉಕ್ಕು ಬರದೇ ಇರಲಿ ಅಂತೇಳಿ ಮೇಲ್ಗಡೆ. ಹಾಗಾಗಿ ನಾನು ಸ್ವಲ್ಪ ಆಯಿಲ್ನ ಕೂಡ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು 3 ವಿಸಿಲ್ ಹಾಕೋವರೆಗೂ ನಾನು 3 ವಿಸಿಲ್ ಹಾಕ್ಸ್ತೀನಿ. ಆವಾಗ ಚೆನ್ನಾಗಿ ಕುದ್ಕೊಂಡು ಬಿಡುತ್ತೆ ನೋಡಿ ಬೇಳೆ. ಎಲ್ಲೂ ಕಾಳು ಇಡ್ಲಿ ಥರ ಕುದ್ಕೊಂಡು ಬಿಡುತ್ತೆ. ಆ್ಯಂಡ್ ಇನ್ನು ಈ ಕಡೆ ಕುಕ್ಕರ್ಗೆ ಇಟ್ಬಿಟ್ಟು ನಾನು ಎಲ್ಲನೂ ಸ್ವಲ್ಪ ಗಲೀಜೆಲ್ಲ ಆಗ್ಬಿಟ್ಟಿತ್ತಲ್ವ, ಹಂಗಾಗಿ ಕ್ಲೀನ್ ಮಾಡ್ಕೊತಾ ಇದ್ದೆ ನೋಡಿ. ನನಗಂತೂ ಏನೋ ಒಂದು ಸ್ವಲ್ಪ ಗ್ಯಾಸಿನ ಕಟ್ಟೆ ಗಲೀಜಾಗಿರಬಾರ್ದು, ನನಗಿಷ್ಟ ಆಗಲ್ಲ. ಹಾಗಾಗಿ ಅವಾಗವಾಗ ಒರೆಸ್ಕೊತಾನೇ ಇರ್ತೀನಿ, ಕೈಯೆಲ್ಲ ತೊಳ್ಕೊತಾನೇ ಇರ್ತೀನಿ. ಇನ್ನು ಈ ಕಡೆ ಬೆಳಗ್ಗೆಲಿಂದ ನಾನು ಹಾಲು ಮಿಕ್ಕಿದ್ವಲ್ವ, ಹಂಗಾಗಿ ಹಾಲು ಒಡೆದಾಕಿರಲಿಲ್ಲ. ಅದನ್ನು ಕೂಡ ಹಾಲನ್ನ ಪಾತ್ರೆಗೆ ಹಾಕಿ ಹಾಲನ್ನ ಕಾಯಿಸ್ಬಿಡೋಣ ಅಂತೇಳಿ ಹಾಲು ಪಾತ್ರೆಗೆ ಹಾಕ್ತಾ ಇದ್ದೀನಿ ನೋಡಿ. ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ
ತುಂಬ ಕಡೆ ಫ್ರೆಂಡ್ಸ್ ಆ್ಯಂಡ್ ಸರ್ಕಲ್ಗೆ ಎಲ್ರಿಗೂ ಶೇರ್ ಮಾಡಿ ನನ್ನ ಒಂದು ವಿಡಿಯೋನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹಾಲು ಕೂಡ ಈ ಕಡೆ ಕಾಸಕ್ಕೆ ಇಡ್ತಾ ಇದ್ದೀನಿ. ಸನ್ನಿ ಆ್ಯಂಡ್ ಸಮ್ಮು ಕೂಡ ಹೊರಗಡೆ ಆಟ ಆಡ್ಕೊತಾ ಇದ್ರು. ಮೇಲೆಲ್ಲ ಲಾಕ್ ಮಾಡಿಬಿಟ್ಟಿದ್ದೆ ಡೋರು, ಯಾಕಂದರೆ ಹೊರಗಡೆ ಹೋಗ್ಬಾರ್ದಲ್ಲ ಅಂತೇಳಿ. ರೂಮಲ್ಲಿ ಏನಾದರೂ ಮಾಡ್ಕೊಳ್ಳಿ, ಫೈನಲ್ ಆಗಿ ನಾನು ಆಮೇಲೆ ಎತ್ತಿಟ್ರಾಯ್ತು ಅಂದ್ಕೊಂಡು ಬಿಟ್ಬಿಟ್ಟಿದ್ದೆ. ಇನ್ನು ಈ ಕಡೆ ಬೇಳೆ ಸಾರಿಗೆ ಬೆಳ್ಳುಳ್ಳಿ ಬೇಕಲ್ವ, ಸುಲಿದಿಟ್ಕೊಂಡು ಚೆನ್ನಾಗಿ ಅದನ್ನು ಕುಟ್ಕೊತಾ ಇದ್ದೆ ನೋಡಿ. ಒಳ್ಕಲ್ಲಲ್ಲಿ ಈ ಥರ ಬೆಳ್ಳುಳ್ಳಿನ ಕುಟ್ಟಿ ಹಾಕೋದ್ರಿಂದ ಅದ್ರ ಫ್ಲೇವರ್ ಎಲ್ಲ ಬೇಳೆ ಸಾರಲ್ಲಿ ಹೋಗುತ್ತೆ ನೋಡಿ. ಹಂಗಾಗಿ ನನಗೆ ಬೆಳ್ಳುಳ್ಳಿ ಚೆನ್ನಾಗಿ ಕುಟ್ಟಬೇಕು, ಅದು ಹಾಗೆ ಹಾಕ್ಬಿಟ್ರೆ ಫ್ಲೇವರ್ ಬರಲ್ಲ ಅಂದ್ಬಿಟ್ಟು ಚೆನ್ನಾಗಿ ಕುಟ್ಕೊತಾ ಇದ್ದೀನಿ ಬೆಳ್ಳುಳ್ಳಿನ. ಇನ್ನೂ ಬೇಕಾದರೆ ನೀವು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಕುಟ್ಟಿ ತೆಗಿಬೋದು. ಇನ್ನು ಈ ಕಡೆ ಒಂದು ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣ ತೊಗೊಂಡು ಅದನ್ನು ಕೂಡ ಒಂದು ಕಡೆ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಕುಕ್ಕರಲ್ಲಿ ನಾನು ಬೇಳೆ ರೆಡಿಯಾಗಿ ಹೋಗಿದೆ ನೋಡಿ. ಏನಿಟ್ಟಿದ್ನಲ್ವ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದೋಗಿದೆ ಅಂತಂದರೆ. ಎಲ್ಲ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ, ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ಇನ್ನು ಎಕ್ಸ್ಟ್ರಾ ಏನು ನೀರು ಕಟ್ ಅಂತೇಳಿ ಹೇಳ್ತೀವಲ್ಲ, ಅದನ್ನು ನಾನು ಆಚೆಗೆ ತಕ್ಕೊತಾ ಇದ್ದೀನಿ. ಯಾಕಂದರೆ ಮ್ಯಾಶ್ ಮಾಡಬೇಕಾದ್ರೆ ಬೇಳೆ ನೀರಿದ್ದರೆ ಮ್ಯಾಶ್ ಆಗಲ್ಲ ಅಂದ್ಬಿಟ್ಟು. ಇನ್ನು ಸನ್ನಿಗೂ ಕೂಡ ನಾನು ಕಟ್ಟನ್ನು ಏನು ಇರುತ್ತಲ್ವ ಅದನ್ನು ಊಟ ಮಾಡಿಸ್ತೀನಿ. ಮಕ್ಕಳಿಗೆ ತುಂಬ ಆರೋಗ್ಯಕ್ಕೆ ತುಂಬ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಅವನು ಕೂಡ ತುಂಬ ಇಷ್ಟಪಟ್ಟು ತಿಂತಾನೆ. ಚಪಾತಿಯಲ್ಲಾಗಿರ್ಬೋದು, ಇಲ್ಲಾಂದರೆ ಅನ್ನದಲ್ಲಾಗಿರ್ಬೋದು. ಇನ್ನು ಈ ಕಡೆ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಫುಲ್ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನಾನು. ಇಲ್ಲಿ ನೋಡ್ತಿರ್ಬೋದು ಎಲ್ಲೂ ಕಾಳಿಲ್ಲ ಬೇಳೆ, ಎಲ್ಲನೂ ತುಂಬ ಚೆನ್ನಾಗಿ ಕುದ್ದೋಗ್ಬಿಟ್ಟಿತ್ತು. ಈ ರೀತಿ ಮ್ಯಾಶ್ ಮಾಡ್ಕೊಂಡಾದ ತಕ್ಷಣವೇ ಇದಕ್ಕೆ ನಾನು ನೀರನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಎಷ್ಟು ಕ್ವಾಂಟಿಟಿಯಲ್ಲಿ ನೀರು ಬೇಕು ನಮಗೆ ಅಷ್ಟು ಕ್ವಾಂಟಿಟಿಯಲ್ಲಿ. ನಿಮಗೆ ಬೇಳೆ ತಿಕ್ಕಾಗಬೇಕಿದ್ರೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ. ಬೇಳೆ ತಿಳುವಾಗಬೇಕಾಗಿದ್ರೆ ನೀವು ಜಾಸ್ತಿ ಕೂಡ ನೀವು ನೀರನ್ನ ಆ್ಯಡ್ ಮಾಡ್ಕೋಬೋದು. ನಾನು ಮೀಡಿಯಮ್ ಗಾತ್ರದಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗಲೇ ಖಾರ ಆ್ಯಂಡ್ ಅರಿಶಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ಒಂದೊಂದು ಥರ ಮಾಡ್ತಾರೆ, ನಾನು ಈ ಥರ ಮಾಡ್ತೀನಿ. ಒಬ್ಬರು ಡೈರೆಕ್ಟಾಗಿ ಹುಣಸೆಹಣ್ಣು ಹಾಕಿ ಅದಕ್ಕೆ ಖಾರ ಮಿಕ್ಸ್ ಮಾಡ್ತಾರೆ. ನಾನಿಲ್ಲಿ ಡೈರೆಕ್ಟಾಗಿ ಇದನ್ನೇನು ಕುಕ್ಕರಲ್ಲೇ ಮಾಡ್ಕೊಂಡು ಬಿಡೋಣ ಅಂತೇಳಿ ಇದಕ್ಕೆ ಖಾರ ಆ್ಯಂಡ್ ಅರಿಶಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ತಕ್ಷಣವೇ ಇಲ್ಲಿ ಒಂದು ಸಣ್ಣದು ಒಗ್ಗರಣೆ ಬೌಲಲ್ಲಿ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ನಾರ್ಮಲ್ಲಾಗಿ ಎಣ್ಣೆ, ಸಾಸಿವೆ, ಜೀರಿಗೆ, ಇನ್ನೇನು ಚೆನ್ನಾಗಿ ಕುಟ್ಟಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿನ ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ ಇಲ್ಲಿ. ನೋಡ್ತಿರ್ಬೋದು ಬೆಳ್ಳುಳ್ಳಿ ಚಟಪಟ ಅಂದಮೇಲೆ ಕರಿಬೇವನ್ನ ಆ್ಯಡ್ ಮಾಡಿಕೊಂಡು ನಾನೇನು ಹುಣಸೆ ಹಣ್ಣನ್ನ ನೆನಿಟ್ಕೊಂಡಿದ್ನಲ್ವಾ, ಹುಣಸೆ ಹಣ್ಣನ್ನು ಕೂಡ ನಾನು ಸ್ವಲ್ಪ ಚೆನ್ನಾಗಿ ಒಂದು 15 ಮಿನಿಟ್ಸು ನೆನೆಯೋಕೆ ಬಿಟ್ಟು ಹುಣಸೆ ಹಣ್ಣನ್ನು ಕೂಡ ಹಾಕಿ ಅದನ್ನೇನು ನಾನು ಒಗ್ಗರಣೆ ಕೊಟ್ಕೊಂಡಿದ್ನ ಡೈರೆಕ್ಟಾಗಿ ಇದಕ್ಕೆ ಹಾಕಿ ಇದನ್ನು ಒಂದು 15 ಮಿನಿಟ್ಸ್ ಇಲ್ಲ ಲೋ ಫ್ಲೇಮಲ್ಲಿಟ್ಟು ಎಷ್ಟು ಚೆನ್ನಾಗಿ ಕುದಿಯುತ್ತಲ್ವ ಸಾಂಬಾರು, ಅಷ್ಟು ಟೇಸ್ಟಾಗಿ ಬರುತ್ತೆ. ಇದಕ್ಕೆ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಾನು ಉಪ್ಪು ಹಾಕಿದ್ದು ಸ್ಕಿಪ್ ಆಗೋಗಿದೆ. ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕುದಿ ಬರೋವರೆಗೆ ಒಂದು 15 ಮಿನಿಟ್ಸ್ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ. ಅವಾಗ ಮಾತ್ರ ರಿಯಲ್ ಆಗಿ ಬೇಳೆ ಸಾರು ಟೇಸ್ಟ್ ಬರೋದು. ಅನ್ನದಲ್ಲಿ ಆ್ಯಂಡ್ ಚಪಾತಿಯಲ್ಲಿ ರೊಟ್ಟೆಲೆ ಹಾಕೊಂಡು ತಿಂತಾ ಇದ್ರೆ ಸ್ವರ್ಗನೇ ನೋಡಿ. ಇನ್ನು ಈ ಕಡೆ ಅನ್ನಕ್ಕೂ ಇಟ್ಬಿಟ್ಟಿದ್ದೆ, ಮಕ್ಕಳು ಬಿಸಿ ಬಿಸಿ ಅನ್ನ ತಿಂದ್ಬಿಡ್ಲಿ ಅಂತೇಳಿ. ಇನ್ನು ಈ ಕಡೆ ಚಪಾತಿ ಕೂಡ ಮಾಡ್ಕೊತಾ ಇದ್ದೀನಿ ನೋಡಿ. ಆ್ಯಂಡ್ ಚಪಾತಿ ಕೂಡ ನನಗೆ ಸನ್ನಿಗೆ ಚಪಾತಿ ಅಂದರೆ ತುಂಬಾ ಇಷ್ಟ. ಅವನು ಚಪಾತಿ ಹಾಲು ಕಟ್ಟು ಎಲ್ಲ ಉಣ್ತಾನಲ್ಲ, ಅವನಿಗೋಸ್ಕರ ಚಪಾತಿ ಕೂಡ ಮಾಡಿದ್ದೆ. ಇನ್ನು ಈ ಕಡೆ ನೋಡಿ ಬಿಸಿ ಬಿಸಿ ಚಪಾತಿಯಲ್ಲಿ ಬೇಳೆ ಹಾಕ್ಕೊಂಡು ತಿಂತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟ್ ಆಗಿತ್ತು. ಬೇಳೆ ಮಾತ್ರ ಸಖತ್ತಾಗಿತ್ತು. ನೀವು ಕೂಡ ನಾನು ಮಾಡೋ ಥರ ಮನೇಲಿ ಟ್ರೈ ಮಾಡಿ ನೋಡಿ ಒಂದ್ಸತಿ. ನೀವು ಕೂಡ ರಿಯಲ್ ಆಗಿ ಇಷ್ಟಪಟ್ಟು ತಿಂತೀರಾ. ಈ ಕಾಂಬಿನೇಷನ್ ಮಾತ್ರ ತುಂಬಾ ಇಷ್ಟ. ಯಾರಿಗೆಲ್ಲ ಇಷ್ಟ ಹೇಳಿ ಬೇಳೆ ಆ್ಯಂಡ್ ಚಪಾತಿ ಕಾಂಬಿನೇಷನ್? ನನಗಂತೂ ಸಖತ್ ಇಷ್ಟ. ನಾನಂತೂ 2ರಿಂದ 3 ಚಪಾತಿನ ತಿಂದ್ಬಿಡ್ತೀನಿ. ಬೇಳೆ ಆ್ಯಂಡ್ ಚಪಾತಿ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಗುತ್ತೆ. ಇನ್ನು ಸಾಯಂಕಾಲ ನಮ್ಮ ಹಸ್ಬೆಂಡು ಬರ್ತಾ ಅವ್ರಿಗೆಲ್ಲ ತಿನ್ನೋಕ್ಕೆಲ್ಲ ತೊಗೊಂಡು ಬಂದಿದ್ರು. ಹಾಗಾಗಿ ಕೂತ್ಕೊಂಡು ಸರ್ಪ್ರೈಸ್ ಆಗಿ ತಿನ್ನೋಕ್ಕೆಲ್ಲ ಕೊಡ್ತಾಯಿದ್ರು. ಸ್ವೀಟ್ ಎಲ್ಲ ತಂದಿದ್ರಲ್ವ, ಅವರು ಕೂಡ ಕ್ಯೂರಿಯಾಸಿಟಿ. ಮಕ್ಳು ಹೀಗೆ ಅಲ್ವಾ, ಹೊರಗಡೆ ಯಾರು ಬರ್ತಾರೋ ಹೋಗಿ ಬಂದವ್ರ ಹತ್ರ ಏನು ತಂದಿದ್ಯಾ ಅಂತ ಕೇಳ್ತಾರ. ಅದೇ ಥರನೇ ಇವರು ಕೂಡ ಕೇಳ್ತಾ ಇದ್ರು, ಕಾಯ್ತಾ ಇದ್ರು ಬರೋದನ್ನ. ಅವರು ಕೂಡ ಮಕ್ಕಳಿಗೋಸ್ಕರ ತಿನ್ನೋಕ್ಕೆ ತಂದಿದ್ರು.
ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ತುಂಬ ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ, ಸ್ವೀಟ್ನ ತುಂಬ ಧಾರವಾಡ ಸ್ವೀಟ್ ತಂದಿದ್ರು, ನನಗೂ ಕೂಡ ಫೇವ್ರೇಟು, ಸನ್ನಿಗೂ ಫೇವ್ರೇಟು ಆ್ಯಂಡ್ ಸಮ್ಮಗೂ ಕೂಡ ಇಷ್ಟ. ಎಲ್ಲರೂ ತಿಂದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.